ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ಡೇ, ಯಾಕೆಂದರೆ ನನ್ನ ತಂಗಿದು 7 years ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಯ್, ವೆಡ್ಡಿಂಗ್ ಆ್ಯನಿವರ್ಸರಿ, ಹ್ಯಾಪಿ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಗಮ್ಮತ್ತಿಜ್ಜ ಅದು ಸೇಮೆ. ಆ್ಯನಿವರ್ಸರಿ 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 ಮದುವೆಯ ಹಾರ್ದಿಕ ಶುಭಾಶಯಗಳು ಅಂತಲ್ಲ, ಮದುವೆಯ ವಾರ್ಷಿಕೋತ್ಸವ ಹಾರ್ದಿಕ ಶುಭಾಶಯಗಳಾದ ನಮ್ಮವಂತು. ಇಲ್ಲಿ ಇವರು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಬಂದಿದ್ದಾರೆ. ಸೊ ನಾವು ಕೂಡ ಊಟಕ್ಕೆ ಅಂತ ಮನೆಗೆ ಹೋಗಬೇಕಾದ್ರೆ ನಮಗೆ ಸಿಕ್ಕಿರೋದು. ಸೊ ನನ್ನ ತಂಗಿ ನನ್ನ ಕಾಲು ಎಳಿತಿದ್ಲು, ಯಾಕೆಂದರೆ ಇವತ್ತು ನಾನು ಅವಳಿಗೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಲಿಲ್ಲ ಅನ್ನೋದೇ ಒಂದು ಕಂಪ್ಲೇಂಟ್ ಇತ್ತು ಬೇರೆ. ಇದೊಂದು ಸೀರೆ ಹಾಕಿದ್ದು ಇವತ್ತು ಆನಿವರ್ಸರಿ ಆಗಿ ಆನಿವರ್ಸರಿಗೆ ಪಾರ್ಟಿ ಕೊಡ್ಬೇಕು. ಈಗ ಪಾರ್ಟಿಯ ಮೊದಲು ಅವಳಿಗೆ ನಾನೊಂದು ಹೊಸ ಸೀರೆ ಕೊಟ್ಟಿದ್ದೆ, ಅವಳಿಗೆ ಸ್ಟಿಚ್ ಮಾಡಲಿಲ್ಲ. ಹಾಗೆ ಓಲ್ಡ್ ಸಾರಿ ಹಾಕಿದ್ದು ನಾನು. ನೋಡಿ ಗೈಸ್, ನೋಡಿ ಗೈಸ್. ಶ್ರೀ ಹಾಯ್ ಪಲ್ಲೆ, ಶ್ರೀ ಹಾಯ್ ಪಲ್ಲೆ, ಮೋನೆ ತೋದು ಸೋಕಡೆ. ನೋಡಿ, ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಕನ್ನಡ ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ನಮಗೆ ದೀಪಕ್ ಕವಿತಾ ಬದಲು ಧನಶ್ರೀ ಕಾರ್ತಿ ಬಂದಿದೆ. ಒಂದು ಇದೆ ಅಂತ ಅಂದ್ರೆ ದೀಪಕ್ಕೆ ಆಗ್ತದೆ. ದೀಪಕ್ ಕವಿತಾ ಈಗ ಅತ್ತು ಇಲ್ಲಿ ನೋಡಿ, ಉಳಿದ ಲೆಟರ್ ಅನ್ನೆಲ್ಲ ಇಲ್ಲಿ ತಿಂತಿದ್ದಾಳೆ. ನೋಡಿ, ಇಲ್ಲಿ ಲೆಟರ್ ಅನ್ನು ತೆಗಿತಿದ್ದಾಳೆ. ಇಲ್ಲಿ ನೋಡುವಾಗ ಅಂದ್ಕೋಬೇಕು ನಾವು ಇವಳು ಕ್ಲೀನ್ ಮಾಡ್ತಿದ್ದಾಳೆ ಅಂತ. ಅದನ್ನು ತೆಗೆದು ಬಾಯಿ ಹಾಕ್ತಿದ್ದಾಳೆ. ಫೈನಲಿ ಕೇಕಿಗೆ ಒಂದು ಡಿಕೆ ಹಾಕ್ತಾ ಇದ್ದಾರೆ. ಡಿ ಮತ್ತು ಕೆ. ನೋಡಿ, ಇಲ್ಲಿ ಜೇಮ್ಸ್ ತಂದು ಇಲ್ಲಿ ನಾವೇ ಇಲ್ಲಿ ಸೆಲೆಬ್ರೇಷನ್ ಆಯ್ತು, ಬಾರ್ಡರ್ ಜರ್ತದ ಬಂದ ಅನುಗ ನಾನು ಬಂದ. ಹ್ಯಾಪಿ ಆನಿವರ್ಸರಿ ಟು ಯು, ಹ್ಯಾಪಿ ಆನಿವರ್ಸರಿ ಟು ಯು.
ತಂಗಿ ಆ್ಯನಿವರ್ಸರಿ ಲೆಕ್ಕದಲ್ಲಿ ಒಂದು ಸಣ್ಣ ಪಾರ್ಟಿ ಕೂಡ ಅರೇಂಜ್ ಮಾಡಿದ್ರು. ಸೊ ತಂದೂರ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ. ಸೊ ನಾವೆಲ್ಲ ಅಲ್ಲಿಗೆ ಹೋದ್ವಿ. ನಾವು ಹೋಗುವಾಗಲೇ ನನ್ನ ತಂಗಿ ಗಂಡನ ಆಫೀಸ್ನ ಮೆಂಬರೆಲ್ಲ ಬಂದಿದ್ರು. ಸೊ ಕೇಕ್ ಕೂಡ ತಂದಿದ್ರು. ಇವತ್ತು ನಾವು ಎಷ್ಟು ವೆರೈಟಿ ಕೇಕ್ ತಿಂದ್ವಿ ಅಂದರೆ ಲೆಕ್ಕನೇ ಇಲ್ಲ. ಯಾಕೆಂದರೆ ಬಂದವರೆಲ್ಲ ಕೇಕ್ ಇಟ್ಕೊಂಡೇ ಬರ್ತಿದ್ರು. ಸೊ ಹಾಗಾಗಿ ಕೇಕ್ ಕಟ್ ಮಾಡೋದು ತಿನ್ನೋದು ಇದೇ ಕೆಲಸ ಆಗ್ತಿತ್ತು. ಅಷ್ಟೇ ಅಲ್ಲದೆ ಕೇಕ್ ಕಟ್ ಮಾಡಿ ಈ ದಿನನ ಎಂಜಾಯ್ ಮಾಡಿದ್ವಿ ಕೂಡ. ಈ ದಿನನ ಎಷ್ಟೊಂದು ಮೆಮೊರಿಯಾಗಿ ಇಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಸಿಕ್ಕಾಪಟ್ಟೆ ಫೋಟೋ ಕ್ಲಿಕ್ಕಿಸ್ಕೊಂಡ್ವಿ. ಯಾಕೆಂದರೆ ಫೋಟೋ ನೋಡಿದರೆ ನಮಗೆ ನೆನಪಾಗಬೇಕು ಈ ದಿನದಲ್ಲಿ ನಾವು ಹೀಗೆಲ್ಲ ಮಾಡಿದ್ವಿ ಅಂತ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಏನಾದರೂ ಒಂದು ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ನಾವು ಯಾವತ್ತಾದರೂ ತೆಗೆದಿಟ್ಕೊಂಡಿರುವ ಫೋಟೋನ ನೋಡಿದಾಗ ನಮಗೆ ಅದು ಯಾವಾಗಲೂ ನೆನಪಿರುತ್ತೆ, ಇದು ನಾನು ಅವರ ಮದುವೆಯ ಟೈಮಲ್ಲಿ ತೆಗೊಂಡಿರುವ ಫೋಟೋ ಅಂತ. ಸೊ ಹಾಗೆ ಎಷ್ಟೊಂದೆಲ್ಲ ಫೋಟೋನ ಕ್ಲಿಕ್ಕಿಸ್ಕೊಂಡ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈಗ ಊಟದ ಸಮಯ. ಸೊ ನಮಗೇನು ಬೇಕು ಅದನ್ನೆಲ್ಲ ನಾವು ಆರ್ಡರ್ ಮಾಡಿದ್ವಿ. ಸೊ ಆರ್ಡರ್ ಇನ್ನೇನು ಬರಬೇಕು ಅನ್ನುವಷ್ಟರಲ್ಲಿ 2 ಕೇಕ್ ಕೂಡ ಬಂತು. ಸೊ ಮತ್ತೆ ಅದೇ ಕೆಲಸ, ಕೇಕ್ ಕಟ್ ಮಾಡೋದು. ಸೊ ಕೇಕ್ ಕಟ್ ಮಾಡೋದು, ತಿನ್ನೋದು. ಸೊ ಕೇಕ್ ಕಟ್ ಮಾಡಿ ತಿಂದು ನಮ್ಮ ಹೊಟ್ಟೆ ಎಲ್ಲ ಫುಲ್ಲಾಗಿ ಹೋಗಿತ್ತು. ಇನ್ನು ಆರ್ಡರ್ ಮಾಡಿದ್ದು ಹೇಗೆ ತಿನ್ನೋದು ಅನ್ನೋದೇ ಒಂದು ಕನ್ಫ್ಯೂಷನಲ್ಲಿ ಇದ್ವಿ. ಅಷ್ಟರಲ್ಲಿ ಆರ್ಡರ್ ಕೂಡ ಬಂತು. ಫುಡ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು ಕೂಡ. ನಾವು ಇಲ್ಲಿ ಫಸ್ಟ್ ಬಂದಿರೋದು. ಸೊ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಖುಷಿ ಕೊಡ್ತು. ನಿಮಗೇನಾದರೂ ಸಣ್ಣ ಪಾರ್ಟಿ ಏನಾದರೂ ಇದ್ದರೆ ಈ ಹೋಟೆಲಿಗೆ ಖಂಡಿತ ಬರ್ಬೋದು. ಯಾಕಂದರೆ ಫುಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಷ್ಟೇ. ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಈ ಒಂದು ಸಣ್ಣ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನು ಮರೆಬೇಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.